ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗು ವೆಡ್ನೆಸ್ಡೇ ವ್ಲಾಗ್ ಆಗಿದೆ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು, ಅದಕ್ಕೆ ನಾನು ಕೂಡ ರೆಡಿಯಾಗಿ ಹೋಗ್ತಾ ಇದ್ದೀನಿ. ನಾಳೆ ಊರಿಗೆ ಹೋಗಬೇಕಿತ್ತು, ಅದಕ್ಕೆ ಸ್ವಲ್ಪ ಸ್ವೀಟ್ಸ್ಗಳನ್ನೆಲ್ಲ ತೊಗೋಬೇಕು ಅಂತ ಅಂದ್ಕೊಂಡು ಕೂಡ ಹೊರಟ್ವಿ. ಹಾಗೆ ಲೋಚನ್ನ ತುಂಬಾ ಕೇಳ್ತಿದ್ದ ಹೊರಗಡೆ ಕರ್ಕೊಂಡೋಗಿ ಅಂತ ಅವ್ರ ಪಪ್ಪನ. ಅದಕ್ಕೋಸ್ಕರ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡು ಅದಕ್ಕೋಸ್ಕರ ರೆಡಿಯಾಗಿ ಹೊರಟಿದ್ದೀವಿ ಹೊರಗಡೆಗೆ. ನಾವು ಫಸ್ಟ್ ಹೋಗಿದ್ದೆ ಫುಡ್ ಕಾರ್ನರ್ಗೆ. ಇಲ್ಲಿ ಶವರ್ಮ ಅಂತೂ ತುಂಬಾ ಟೇಸ್ಟಿಯಾಗಿ ಮಾಡ್ತಾರೆ. ಇಲ್ಲಿ 50 ರೂಪಾಯಿಂದ ಶವರ್ಮ ಸ್ಟಾರ್ಟ್ ಆಗುತ್ತೆ. ನಾವು ಟ್ರೈ ಮಾಡಿದ್ದು ಚಿಕನ್ ಶವರ್ಮ. ಶವರ್ಮ ಅಂತೂ ತುಂಬಾ ಟೇಸ್ಟಿ ಆಗಿತ್ತು, ಹಾಗೆ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಮಕ್ಕಳುಗಳಿಗೆ, ನನ್ನ ಹಸ್ಬೆಂಡ್ಗಂತೂ ತುಂಬಾ ಇಷ್ಟ ಆಯಿತು. ಹಾಗೆ ಇದರಲ್ಲಿ ಸ್ವಿಗ್ಗಿ, ಝೊಮ್ಯಾಟೊ ಕೂಡ ಅವೈಲೇಬಲ್ ಇದೆ. ಆಲ್ಮೋಸ್ಟು ಆರ್ಡ್ರ್ ಕೊಟ್ಟೆ ನಾನು ತರಿಸ್ಕೊತಿದ್ದು. ಫಸ್ಟ್ ಟೈಮ್ ಇಲ್ಲಿ ಹೋಗಿ ತಿನ್ನೋಣ ಅಂತ ಅನ್ನಿಸ್ತು, ಅದಕ್ಕೆ ಹೋಗಿ ತಿಂದರೆ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನಾವು ನೆಕ್ಸ್ಟು ಚೂಸ್ ಮಾಡಿದ್ದು ಚಿಕನ್ ಮಂಚೂರಿಯನ್ನು. ತುಂಬಾ ಟೇಸ್ಟಿ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ ನಾವು ಬೇರೆ ಫುಡ್ಸ್ ಕೂಡ ನಾವು ಟ್ರೈ ಮಾಡಿದ್ರಿ. ನಾವು ತೊಗೊಂಡಿದ್ದು ಚಿಕನ್ ಮಂಚೂರಿಯನ್, ಅದು ಕೂಡ ತುಂಬಾ ಟೇಸ್ಟಿಯಾಗಿ ಮಾಡಿದರು. ಸರ್ವಿಸಿಂಗ್ ಅಂತೂ ತುಂಬಾ ನೀಟ್ನೆಸ್ ಆಗಿ ತುಂಬಾ ಚೆನ್ನಾಗಿ ಸರ್ವ್ ಮಾಡಿದ್ರು. ಇದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದೆ ನಾವು ಅಮೂಲ್ ಐಸ್ ಕ್ರೀಮ್ಗೆ. ಅಮೂಲ್ ಐಸ್ ಕ್ರೀಮ್ ಅನ್ನಂತೂ ನನಗೆ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು. ಅಲ್ಲಿರೋ ಫ್ಲೇವರ್ಸ್ಗಳು, ಅಲ್ಲಿ ಎಲ್ಲ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಮತ್ತೆ ನಾವು ಸ್ವೀಟ್ಸ್ನ ತೊಗೊಳಕ್ಕೆ ಅಂತ ಅಂದ್ಬಿಟ್ಟು ಹೋದ್ರಿ. ಅಲ್ಲಿ ಹೋಗಬೇಕಾದಾಗ ಒಂದಷ್ಟು ನಾಯಿಮರಿಗಳಿದ್ವು, ಅದಕ್ಕೂ ಒಂದು ಸ್ವಲ್ಪ ಲೋಚನು ಬಿಸ್ಕೆಟ್ ಎಲ್ಲ ಹಾಕೋಣ ಅಂತ ಹೇಳ್ದ. ಸೊ ಅದಕ್ಕೋಸ್ಕರ ಅವನಿಗೆ ಬಿಸ್ಕೆಟ್ ಎಲ್ಲ ಕೊಡಿಸಿ ನಾಯಿಗಳಿಗೆಲ್ಲ ಹಾಕ್ಬಿಟ್ಟು, ಹಾಗೆ ನಾವು ಧಾರವಾಡ ಪೇಡ ಮತ್ತು ಸ್ವೀಟ್ಸ್ ಏನಾದರೂ ಬೇಕು ಅಂತಲೇ ನಾವು ಇಲ್ಲಿಗೆ ಬರೋದು. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಮಾಡ್ತಾರೆ. ಧಾರವಾಡ ಪೇಡ ಅಂತೂ ಇಲ್ಲಿ ಫೇಮಸ್ ಅಂತಲೇ ಹೇಳ್ಬೋದು. ಮಿಶ್ರಾ ಪೇಡ ಅಂತ ಅಂದ್ಬಿಟ್ಟು ಇದ್ರ ಅಂಗಡಿ ನೇಮ್ ಆಗಿದೆ. ನಾನಿಲ್ಲಿ 2-3 ಸ್ವೀಟ್ನ ಟ್ರೈ ಮಾಡಿದೆ. ನನಗಂತೂ ತುಂಬಾ ಇಷ್ಟ ಆಗಿದ್ದು ರಸಮಲಾಯಿ. ಇವನೇ ನೋಡಿ ಫ್ರೆಂಡ್ಸ್, ಲೋಚನ್ ಅಂತ. ಇವಳೆ ನಂದಿನಿ.
ಇವರಿಬ್ಬರದ್ದು ತಿನ್ನೋದೇ ಕೆಲಸ. ಏನು ಕೊಟ್ಟರು ತಿಂತಾನೆ ಇರ್ತಾರೆ, ತಿಂತಾ ಇರ್ತಾರೆ. ಯಾವ ಟೈಮ್ನಾಗಾರ ಕೊಡ್ರಿ, ಯಾವಾಗಾರ ಕೊಡ್ರಿ, ಬೇಡ ಅನ್ನೋದಲ್ಲ, ಸುಮ್ಮನೆ ತಿಂತಾ ಇರ್ತಾರೆ. ನಮ್ಮನ್ನೆಲ್ಲನೂ ರೇಗಿಸ್ಬಿಟ್ಟು ಅವರು ಕೂಡ ರಸಮಲೈ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅವರು ಕೂಡ ಟ್ರೈ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ಹಾಗೆ ನಾವು ಸ್ವೀಟ್ಸ್ ಎಲ್ಲ ತೊಗೊಂಡು ನಾವು ಮನೆಗೆ ಹೋದ್ರಿ. ಅಲ್ಲಿ ಸಿಂಪಲಾಗಿ ಏನಾದರೂ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಅನ್ನ ಮತ್ತು ಮೊಸರು ಸಾಂಬಾರು ಮಾಡಿದ್ರಿ. ಮೊಸರು ಸಾಂಬಾರಿಗೆ ಒಂದು ಕಡಾಯಿಗೆ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಾವು ಸಾಸಿವೆನ ಹಾಕೋತಾ ಇದ್ದೀನಿ. ಆ ಸಾಸಿವೆ ಎಲ್ಲ ಸಿಡ್ದಿದ್ದೆಲ್ಲ ಆದಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯಿನ ಹಾಕೊತಿದ್ದೀನಿ. ಹಾಗೆ ಒಂದೆರಡು ಒಣಗಿ ಮೆಣಸಿನ್ಕಾಯಿನೂ ಕೂಡ ಮುರಿದು ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಆಯಿತು. ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಂಡು ಪೂರ್ತಿಯಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ಇದೆಲ್ಲ ಪೂರ್ತಿ ಫ್ರೈ ಎಲ್ಲ ಆದಮೇಲೆ ಇದು ಪೂರ್ತಿಯಾಗಿ ಆರೋದಕ್ಕೆ ಬಿಟ್ಟು ಸ್ವಲ್ಪ ಮೊಸರು ಹಾಗೆ ಸ್ವಲ್ಪ ನೀರು ಜಾರಿಗೆ ಹಾಕಿ ಒಂದೆರಡು ರನ್ ಮಾಡಿಸಿದ್ರೆ ಆಯಿತು. ನೋಡಿ ಈ ಥರ ಆಗುತ್ತೆ. ಸೊ ಗಂಟಿಲ್ಲದೆ ಇದ್ದಂಗೆ ಚೆನ್ನಾಗಿರುತ್ತೆ. ನೀವು ಕೂಡ ಮನೆ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಇವತ್ತಿನ ವ್ಲಾಗು ಈ ರೀತಿ ಇತ್ತು. ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನಷ್ಟು ವೀಡಿಯೋಗಳನ್ನ ನಾನು ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ನಾನು ನಿಮ್ಮ ನಂದಿನಿ. ನನಗೆ ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.